12 ಗಂಟೆ ಆದ ತಕ್ಷಣ ನಮ್ಮ ಫಸ್ಟ್ ವಿಶ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಹುಡುಗ ಸೆಲೆಬ್ರೇಷನ್ ಅಲ್ಲಿ ಕರ್ಕೊಬಂದು ಸೆಲೆಬ್ರೇಟ್ ಮಾಡಿದ್ರು. ಗಿಫ್ಟ್ ಕೂಡ ಅವ್ರ ಕೈಯಿಂದನೇ ಹಾಕಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಮತ್ತು ಅಣ್ಣನೂ ಕೂಡ ಚೆನ್ನಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಬೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಏನಿವತ್ತು ವ್ಲಾಗ್ ಅಂತ ಅಂದರೆ, ಸೊ ಮೈ ಬರ್ತ್ಡೇ. ನಿಮಗೆ ಗೊತ್ತಿರಾಗ ಇವತ್ತು ನನ್ನ ಬರ್ತ್ಡೇ ವ್ಲಾಗ್ ಇರೋದ್ರಿಂದ ಇವತ್ತು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ಯಾರ್ಯಾರು ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಫಾರ್ ಆಲ್. ಆ್ಯಂಡ್ ಸ್ವಲ್ಪ ಜನಕ್ಕೆ ನಾನು ರಿಪ್ಲೈ ಕೊಡೋಕ್ಕಾಗಲಿಲ್ಲ. ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಸೊ ಲಾಸ್ಟ್ ಇಯರ್ ಕೂಡ ವೀಡಿಯೋ ಮಾಡಿದಾಗ 1 ಮಿಲಿಯನ್ ಹೋಗಿತ್ತು. ಆ್ಯಂಡ್ ಅದೇ ರೀತಿ ಇವಾಗಲೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಬೇಕು. ಆ್ಯಂಡ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಆ್ಯಂಡ್ ರಾತ್ರಿ 12 ಗಂಟೆಲೆ ನಮ್ಮಮ್ಮ ವಿಶ್ ಮಾಡಿ ನನಗೆ ಗಿಫ್ಟೆಲ್ಲ ಕೊಟ್ಟು. ಆ್ಯಂಡ್ ನಮ್ಮಮ್ಮ ವಿಶ್ ಮಾಡಿದ್ರು, ಸೆಕೆಂಡ್ ನಮ್ಮ ಹುಡುಗ ವಿಶ್ ಮಾಡಿದ್ರು ನೈಟು. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಬೆಳಗ್ಗೆಲ್ಲ ರೆಡಿಯಾಗಿ ನಮ್ಮಮ್ಮನೇ ನಾಷ್ಟ ಎಲ್ಲ ಮಾಡಿಸಿದ್ರು. ಸೊ ಟೀ ಕಾಫಿ ತಗೊಂಡೋಗೆಲ್ಲ ನಮ್ಮಮ್ಮನೇ ನಾಷ್ಟ ಎಲ್ಲ ಮಾಡಿಸಿ. ಆ್ಯಂಡ್ ಅಲ್ಲಿಂದ ನಮ್ಮ ಹುಡುಗ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಹೋದ್ರು. ಅಲ್ಲಿಂದ ಈ ಥರ ಸೆಲೆಬ್ರೇಷನ್ ಮಾಡಿಸಿದ್ದಾರೆ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು. ಆ್ಯಂಡ್ ನಾನು ಅಂದ್ಕೊಂಡಿದ್ದರೆ ಇಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂತ. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಸೊ ನಾನು, ನಮ್ಮ ಹುಡುಗ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಮತ್ತು ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಬರ್ತ್ಡೇ ತುಂಬಾ ಚೆನ್ನಾಗಾಯಿತು. ಸ್ವಲ್ಪನೂ ಕ್ಲೂ ಕೊಡದೆ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಕೇಕ್ ಮೇಲೂ ಕೂಡ ಪಾಪು ಅಂತ ಇತ್ತು. ಆ್ಯಂಡ್ ನೇಮ್ ಬೋರ್ಡಲ್ಲೂ ಕೂಡ ಪಾಪು ಅಂತಲೇ ಇತ್ತು. ಸೊ ಲಾಸ್ಟ್ ಇಯರ್ ಇದೇ ಥರನೇ ಪಾಪು ಅಂತಲೇ ಹಾಕ್ಸಿದ್ರು. ತುಂಬ ಚೆನ್ನಾಗಿತ್ತು ನೇಮ್ ಬೋರ್ಡ್ ಕೂಡ. ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ, ಅವ್ರ ಗಿಫ್ಟ್ ಆಗಲಿ, ನನಗೆ ಡ್ರೆಸ್ ಯಾವ್ದು ಕೊಡಿಸಿದ್ರು ಅದೇ ಥರನೇ ಸೇಮ್ ಮ್ಯಾಚಿಂಗ್ ಕೂಡ, ಬ್ಯಾಸ್ಲೆಟ್ ಕೂಡ ಅದೇ ತೊಗೊಂಬಂದಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಈ ಸೆಲೆಬ್ರೇಷನ್ ಆಗಲಿ, ಬ್ಯಾಸ್ಲೆಟ್ ಆಗಲಿ, ಡ್ರೆಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಣ್ಣನೂ ಕೂಡ ಗಿಫ್ಟ್ ತೊಗೊಬಂದಿದ್ರು. ಆ ಗಿಫ್ಟ್ ನೋಡಿದಾಗಲೇ ಗೊತ್ತಾಯಿತು ಒಳಗಡೆ ಟೆಡ್ಡಿ ಬೇರ್ ಇತ್ತು ಅಂತ. ಟೆಡ್ಡಿ ಬೇರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಮ್ಮ ಮನೇಲಿ ಜಾಸ್ತಿ ಇರೋದೇ ಟೆಡ್ಡಿ ಬೇರು. ಅದಾದಮೇಲೆ ನಮ್ಮ ಹುಡುಗ ಕೊಟ್ಟಿರೋ ಗಿಫ್ಟ್ನ ಓಪನ್ ಮಾಡೋದ ಅಂತ ಓಪನ್ ಮಾಡ್ತಾಯಿದ್ದೆ. ಅದರಲ್ಲಿ ಬ್ಯಾಸ್ಲೆಟ್ ಇತ್ತು. ಸೊ ಅವ್ರು ಮೊದಲು ಕೊಟ್ಟಾಗ ಅದನ್ನು ಹಾಳು ಮಾಡ್ಕೊಬಿಟ್ಟಿದೆ. ಅದು ಹಾಳಾಗಿತ್ತಲ್ಲ ಅಂತ ಫುಲ್ ಬೇಜಾರಾಗಿತ್ತು. ಮತ್ತೆ ಅದೇ ಥರ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವ್ರ ಕೈಯಿಂದನೇ ಬ್ಯಾಸ್ಲೆಟ್ ಹಾಕಿಸ್ಕೊಳ್ಳೋದ ಅಂತ ಕರಿತಾ ಇದ್ದೀನಿ. ಅವರು ಆಮೇಲೆ ಓಪನ್ ಮಾಡುವಂತ ಅಂತಿದ್ರು. ಸೊ ನಾನು ನೋಡಲೇಬೇಕು ಏನಿರ್ಬೋದು ಅಂತ ನೋಡಿದೆ. ಅದರಲ್ಲಿ ಬ್ಯಾಸ್ಲೆಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಅವರು ಬ್ಯಾಸ್ಲೆಟ್ ಇಷ್ಟ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲವ್. ಆ್ಯಂಡ್ ಈ ಸಾಂಗ್ ಥರನೇ ಅವ್ರು ನಾನು ಇದೇ ಥರ ಕಾಪಾಡ್ಕೋತಾರೆ ಅಂತ ನನಗೆ ಗೊತ್ತು ಲೈಫ್ ಲಾಂಗ್. ಪ್ರತಿ ಮಿಡಿತಕ್ಕೂ ನೀ ನನ್ನ ನೆನಪಿಟ್ಟುಕೋ, ಎಂದು ಎಂದೆಂದು ನೀ ನನ್ನ ಜೊತೆ ಸೇರಿಕೋ. ನನ್ನ ಬಗ್ಗೆನೇ ಯೋಚಿಸ್ತೀಯ? ನಿನಗೂ ಒಂದು ಜೀವನ ಅಂತ ಇದೆ ಅಲ್ವಾ? ನನ್ನ ಪೂರ್ತಿ ಜೀವನನೇ ನೀನಮ್ಮ. ಅವ್ರನ್ನ ಇಷ್ಟಪಟ್ಟು ಲವ್ ಮಾಡಿದ, ಅದೇನೇ ಬರ್ಲಿ, ಸುಖವಾಗಿರ್ಲಿ, ಕಷ್ಟದಲ್ಲಿರ್ಲಿ, ಎಲ್ಲಾ ಟೈಮಲ್ಲೂ ನನ್ನ ಜೊತೆ. ಅವನಿಗೆ ಅವಳೇ ರಾತ್ರಿ ಹಗಲು, ಇವನ ತೋಳೆ ಅವಳ ಮಡಿಲು. ಸೆಲೆಬ್ರೇಷನ್ ಎಲ್ಲ ಮುಗಿಸಾದ್ಮೇಲೆ ಫೋಟೋಸ್ ತಗೊಳ್ಳೋದ ಅಂತ ನಾನು ಮತ್ತು ಅವರು ಫೋಟೋಸ್. ನೀನು ನನ್ನ ಜೀವನಕ್ಕೆ ಬಂದಾಗ್ಲಿಂದ ನನ್ನ ಹಣೆ ಬರ ತುಂಬ ಚೆನ್ನಾಗಿದೆ. ನಮ್ಮಿಬ್ಬರು ಪ್ರೀತಿ ಮೇಲೆ ಯಾರ ಕಣ್ಣು ತಾಗಬಾರ್ದು. ಹುಡುಕೋಣ ಹೊಸ ಲೋಕವ ಇರಬೇಕು. ಇದೇ ನೋಡಿ ಕೊಡ್ಸಿರೋ ಬ್ಯಾಸ್ಲೆಟ್ ಗಿಫ್ಟ್.
ಅಣ್ಣ ಗಿಫ್ಟ್ ಕೊಟ್ಟಿದ್ರಲ್ಲ, ಸೊ ಓಪನ್ ಮಾಡೋದ ಅಂತ ಓಪನ್ ಮಾಡಿದೆ. ಟೆಡ್ಡಿ ಬೇರ್ ಅಂತ ಆಗಲೇ ಹೇಳಿದ್ನಲ್ಲ. ಆ್ಯಂಡ್ ನೋಡಿ ಟೆಡ್ಡಿ ಬೇರ್ ಆ್ಯಂಡ್ ಗೊಂಬೆ ಕೂಡ ತುಂಬಾ ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್ ದರ್ಸೋಣ. ಮತ್ತು ಅಲ್ಲಿಂದ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಮ್ಮ ಹುಡುಗನ ಫ್ರೆಂಡ್ಸ್ ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಕೇಕ್ ತಿನ್ನಿಸಿ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮುಗಿಸಿ ನಾವು ಹೋಗ್ತಾ ಇರೋದು ನಿಮಿಷಾಂಬ. ನಿಮಗೆ ಗೊತ್ತಿರೋಂಗೆ ನಾವು ಜಾಸ್ತಿ ಹೋಗೋದೇ ನಿಮಿಷಾಂಬ ಟೆಂಪಲ್ಗೆ. ಯಾಕೆಂದರೆ ನಿಮಿಷಾಂಬ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಆ ದೇವಸ್ಥಾನ ನಾವು 1 ಇಯರ್ ಬ್ಯಾಕಿಂದೆ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮದು ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಗಿದ್ದು. ಆ್ಯಂಡ್ ನಮ್ಮದು ಆ್ಯನಿವರ್ಸರಿ ಆಗಲಿ, ನಮ್ಮ ಬರ್ತಡೇ ಆಗಲಿ, ಇಲ್ಲ ಅವ್ರ ಬರ್ತಡೇ ಆಗಲಿ, ಇಲ್ಲ ನಮ್ಮ ಲವ್ ಆ್ಯನಿವರ್ಸರಿ ಆಗಲಿ, ನಾವು ಯಾವಾಗಲೂ ಹೋಗೋದೇ ನಿಮಿಷಾಂಬ ದೇವಸ್ಥಾನ. ನಮಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಈ ದೇವಸ್ಥಾನ. ನಮ್ದು ಏನೇ ಸ್ಪೆಷಲ್ ಡೇ ಆಗಿರ್ಬೋದು, ನಮಗೇನೇ ಖುಷಿ ವಿಷಯ ಆದರೆ ನಾವು ಹೋಗೋದು ಯಾವಾಗಲೂ ನಿಮಿಷಾಂಬ ಟೆಂಪಲು. ಅದಕ್ಕೋಸ್ಕರ ನಿಮಿಷಾಂಬ ದೇವಸ್ಥಾನ ನಮಗೆ ತುಂಬ ಅಂದರೆ ತುಂಬ ಇಷ್ಟ. ಅಲ್ಲಿಂದ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಆಚೆ ಬಂದು ಆ್ಯಂಡ್ ನಿಮಿಷಾಂಬದಲ್ಲಿ ವಾಟರ್ ಹತ್ರ ಯಾರನ್ನೂ ಬಿಡ್ತಾರೆ, ಅಂದರೆ ಫುಲ್ ನೀರೆಲ್ಲ ಜಾಸ್ತಿ ಆಗೋದ್ರಿಂದ ಸೊ ಇಷ್ಟೇ ಲಾಸ್ಟ್ ಮಾಡಿದ್ದಾರೆ. ಅಲ್ಲಿಂದ ಯಾರು ನಿಮಿಷಾಂಬ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದನೇ ತುಂಬ ಕೆಲಸ ಇದೆ ಅಂತ ಪಟ್ಟಣದಲ್ಲೇ ಬಿಟ್ಟು ಅಲ್ಲಿಂದ ಮೈಸೂರಿಗೆ ಬಂದು ಮನೆಗೆ ಹೋಗ್ತಾ ಇದ್ದೀನಿ. ಮನೇಲೂ ಕೂಡ ಕೇಕ್ ಕಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಮೈ ಫ್ಯಾಮಿಲಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.